ಹಲೋ ಮಕ್ಕಳೇ, ನಾವಿವತ್ತು ಕೊಟ್ಟಿರೋ ಕ್ವೆಶ್ಚನಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಹೇಗೆ ಒಂದೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಕ್ವೆಶ್ಚನ್ ಓದೋಣ. ಸಮೀರ್ ಆ್ಯಂಡ್ ಯಸ್ಮಿನ್ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ಸ್ ಆಫ್ 15 lakh and 10 lakh respectively. They agreed to share profits in the ratio 3:2. ಸೊ ಇದು ಪ್ರಾಫಿಟ್ sharing ratio ಆಯಿತು. Show how following transactions will be recorded in the capital accounts of the partners in case. First one, the capitals are fixed. Second one, the capitals are fluctuating. Books are closed on March 31st every year. ಸೊ ಇಲ್ಲಿ ಕ್ವೆಶ್ಚನನ್ನು ಕೊಟ್ಟಿದ್ದಾರೆ, ಅಂದರೆ ಅಡಿಷ್ನಲ್ ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ದಟ್ ಈಸ್ ಅಡಿಷ್ನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ ಅಕ್ಟೋಬರ್ 2019, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, interest on drawings, salary, commission, share in profit for the year 2019-20. ಸೊ ಇದು ನಮ್ಮ ಕ್ವೆಶ್ಚನ್ ಆಗಿದೆ. ಇದಕ್ಕೆ ನಾವು ಎರಡು ಮೆಥಡಲ್ಲಿ ಕೂಡ ಸೊಲ್ಯೂಷನ್ಸ್ನ ಕಂಡುಹಿಡಿಯೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಎರಡು ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಇವಾಗ ಹೆಡರ್ ಹಾಕೊಳ್ಳೋಣ. ಪರ್ಟಿಕ್ಯುಲರ್ಸ್ ಸಮೀರ್ ಯಸ್ಮಿನ್, ಪರ್ಟಿಕ್ಯುಲರ್ ಸಮೀರ್ ಯಸ್ಮಿನ್. ಓಕೆನಾ? ಇಲ್ಲಿ ಬರೀ ಕ್ಯಾಪಿಟಲ್ ಮಾತ್ರ ರೆಕಾರ್ಡ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸಲ್ಲಿ. ಸೊ ಇವರ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಬಂದುಬಿಟ್ಟು 15 lakh ಮತ್ತು 10 lakh ಇರುತ್ತೆ. ಆಮೇಲೆ ಅಕ್ಟೋಬರಲ್ಲಿ ಅಡಿಷ್ನಲ್ ಕ್ಯಾಪಿಟಲ್ ತೊಗೊಂಡ್ಬರ್ತಾರೆ, ದಟ್ ಈಸ್ 3 lakh ಆ್ಯಂಡ್ 2 lakh. ಇದನ್ನೆರಡೂ ಆ್ಯಡ್ ಮಾಡಿಬಿಟ್ಟು ಡೆಬಿಟ್ ಸೈಡ್ ತೊಗೊಂಬನ್ನಿ. ಸೊ ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಟೋಟಲ್ ಅಮೌಂಟ್ 18 lakh ಮತ್ತು 12 lakh. ಓಕೆನಾ? ಈ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಬರೀ ಕ್ಯಾಪಿಟಲ್ ರೆಕಾರ್ಡ್ ಮಾಡಾಯಿತು. ಇವಾಗ ಮಿಕ್ಕಿದ ಅಡ್ಜಸ್ಟ್ಮೆಂಟ್ಸ್ನೆಲ್ಲ ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಸಲ್ಲಿ ಪ್ರಿಪೇರ್ ಮಾಡ್ತೀವಿ. ಅಗೇನ್ ಸೇಮ್ ಹೆಡರ್ ಹಾಕ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸಮೀರು ಸ್ಟಾರ್ಟಿಂಗಲ್ಲಿ 15 lakh ಇನ್ವೆಸ್ಟ್ ಮಾಡಿರ್ತಾನಲ್ವಾ, ಅದಕ್ಕೆ 5% ಚಾರ್ಜ್ ಮಾಡ್ತೀವಿ. ಮತ್ತು ಅಕ್ಟೋಬರಲ್ಲಿ 3 lakh ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕೆ 5%. ಬಟ್ ಇಡೀ ವರ್ಷಕ್ಕಲ್ಲ, ಬರೀ 6 months ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಇನ್ ಮಿಡಲ್ ಆಫ್ ದ ಇಯರ್, ಅಕ್ಟೋಬರ್ ಅಂತ. ಓಕೆ, ಆಮೇಲೆ ಅದಕ್ಕೆ 7,500 ಎರಡು ಆ್ಯಡ್ ಮಾಡಿದಾಗ ನಮಗೆ 82,500 ಸಿಗುತ್ತೆ. ಮತ್ತು ಯಸ್ಮಿಂದು 1 lakhಗೆ 10 lakhಗೆ 5%, 50,000. ಮತ್ತು 2 lakh ಅಡಿಷ್ನಲ್ ಕ್ಯಾಪಿಟಲ್ ಅಕ್ಟೋಬರಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ 5%. ಮತ್ತು ಫ್ರಮ್ ಅಕ್ಟೋಬರ್ ಟು ನೆಕ್ಸ್ಟ್ ಇಯರ್ ಮಾರ್ಚ್, ದಟ್ ಈಸ್ 6 months. ಸೊ ಅರ್ಧ ವರ್ಷ ಕ್ಯಾಲ್ಕುಲೇಟ್ ಮಾಡಿದಾಗ 5,000 ಆಗುತ್ತೆ. ಸೊ 50,000 + 5,000, 55,000. ಇವಾಗ ಅದನ್ನು ಇಲ್ಲಿ ರೆಕಾರ್ಡ್ ಮಾಡೋಣ. ಆಮೇಲೆ ಪಾರ್ಟ್ನರ್ ಸ್ಯಾಲ್ರಿ 20,000, 7,000. ಕಮಿಷನ್ನು ಸಮೀರ್ಗೆ 10,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅವ್ರಿಗೆ ಶೇರ್ ಸಿಕ್ಕಿರುತ್ತಲ್ವ, ಪ್ರಾಫಿಟ್ಟು, ಅದನ್ನು ಇಲ್ಲಿ ಬರೀಬೇಕು. 60,000, 40,000. ಅವ್ರಿಗೇನಾದರೂ ಲಾಸ್ ಆಗಿದ್ದಿದ್ರೆ ಸೊ ಇಲ್ಲಿ ಬರ್ಕೊತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನಲ್ಲಿ ಡೆಬಿಟ್ ಸೈಡಲ್ಲಿ ಬರ್ಕೊತೀವಿ. ಇಲ್ಲಿ ಪ್ರಾಫಿಟ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡಲ್ಲಿ ಬರ್ಕೊತಿದ್ದೀವಿ. ಓಕೆ, ಆಮೇಲೆ ಡ್ರಾಯಿಂಗ್ಸು 30,000, 20,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು 1,800 ಮತ್ತು 1,200. ಇವಾಗ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ, ಸೊ ಅದನ್ನು ಟೋಟಲ್ ಮಾಡ್ಕೊಳ್ಳಿ. 1,72,500, 1,02,000. ಅದನ್ನು ಡೆಬಿಟ್ ಸೈಡಿಗೆ ತೊಗೊಂಬನ್ನಿ. ಆಮೇಲೆ 1,72,500ಇಂದ 30,000, 1,800ನ ಮೈನಸ್ ಮಾಡಿ 1,40,700 ಸಿಗುತ್ತೆ. ಅದೇ ಥರ 1,02,000ಇಂದ ಈ ಎರಡು ಅಮೌಂಟನ್ನು ಡಿಡಕ್ಟ್ ಮಾಡಿ ನಿಮಗೆ 80,000 ಸಿಗುತ್ತೆ. ಸೊ ದಿಸ್ ಇಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಹೀಗೆ ನೀವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಎರಡು ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀರಾ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ಗೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ನೀವು ಡೈರೆಕ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಹಾಕಿಬಿಟ್ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಡಿಷ್ನಲ್ ಕ್ಯಾಪಿಟಲ್ ಆದಮೇಲೆ ಈ ಮಿಕ್ಕಿದ ಅಡ್ಜಸ್ಟ್ಮೆಂಟ್ಸ್ ಇದೆಯಲ್ಲ ಇಷ್ಟು, ನೀವು ಅದನ್ನು ಡೈರೆಕ್ಟಾಗಿ ಇಲ್ಲೇ ಬರ್ಕೊಬೋದು. ಇಲ್ಲೇ ಬರ್ಕೊಂಬಿಟ್ಟು ಇಲ್ಲಿ ಡೆಬಿಟ್ ಸೈಡಲ್ಲಿರೋ ಅಡ್ಜಸ್ಟ್ಮೆಂಟ್ಸ್ನು ಡೈರೆಕ್ಟ್ ಇಲ್ಲೇ ಬರ್ಕೊಂಬಿಡಿ. ಸೊ ಇದೆರಡು ಕಂಬೈನ್ ಆಗಿರುವ, ಮರ್ಜ್ ಆಗಿರೋ ಅಕೌಂಟೇ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನಿಮಗೆ ಈ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.